ಆತ್ಮೀಯ H16 ನ್ಯೂಸ್ ಅರ್ಥಸೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬೆಳಗಾವಿಗೆ ಬಂದಿದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಪ್ರತಿ ಕ್ಷೇತ್ರ ಅಂದರೆ ಶಾಸಕ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು ಮತ್ತು ಸರ್ಕಾರ ಜನತೆಗೆ ಹೋಗ್ಬೇಕಂತ ಹೇಳುವಂಥ ಮಾತುಗಳಾಗಿರ್ಬೋದು. ಅದೇ ಕಾಲಕ್ಕೆ ಅನೇಕ ಘೋಷಣೆಗಳನ್ನು ಮಾಡಿದ್ದಾರೆ. ಇಲ್ಲ ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ, ಮಹಾರಾಷ್ಟ್ರದ ಏಕೀಕರಣ ಸಮಿತಿ ಅವರು ಜಾಲತ್ ಪಾಯಜ ಬೆಳಗಾವಿ ಅನ್ನೋರಿಗಿಲ್ಲ, ನಾವು ಉತ್ತರ ಕೊಡ್ತೀವಿ ಅನ್ನೋಂಥ ಮಾತಾಡಿದ್ದಾರೆ. ಬೆಳಗಾವಿ ಬೇಕಾದಂಥ ಮಾತುಗಳನ್ನ ಪ್ರಶ್ನೆಯಲ್ಲಿ ಆಗಿರ್ಬೋದು, ಮತ್ತೆಲ್ಲ ಆಗಿರ್ಬೋದು. ಒಂದು ಡೆವಲಪ್ಮೆಂಟ್ ಇಲ್ಲ ಆಗಿದೆ. ಭಾಳಷ್ಟು ಮೀಡಿಯಾಗಳು ತಮ್ಮದೇ ಅಂತ ವಿಶ್ಲೇಷಣೆ ಮಾಡ್ತಾಯಿದ್ದಾರೆ. ಮತ್ತು ಬೇರೆ ಆದರೆ ನಾವು ಮಾಡ್ತಾ ಇರೋದು ಏನಪ್ಪ ಅಂದ್ರೆ ನಮ್ಮದೇ ಅಂತ ದೃಷ್ಟಿಕೊಂಡು ನಾವು ಮಾಡ್ತಾಯಿದ್ವಿ. ಸರಿ ಇರ್ಬೋದು, ತಪ್ಪು ಇರ್ಬೋದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬಂದಾಗ ಪಾಪ ಹಿಂದೆ ನಿಂತಿದ್ದರು, ಎಲ್ಲೋ ಒಂದು ಕಡೆ ನಿಂತಿದ್ದರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅವರನ್ನು ತಮ್ಮ ಬದಿಗೆ ಕರ್ಕೊಂಡು ಪ್ರೆಸ್ ಮಾಡ್ತಾರೆ, ಕರ್ಕೊಂಡು ಹೇಳ್ತಾರೆ, ಮಾಡ್ತಾರೆ, ಒಂದು ಎಕ್ಸ್ಪೋಸ್ ಮಾಡ್ತಾರೆ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲಪ್ಪ, ನಾವು ಮಿತ್ರರು ಅನ್ನೋ ಭಾಳ ಒಳ್ಳೆಯದು. ಆದರೆ ಡಿ ಕೆ ಶಿ ಅವ್ರನ್ನ ಸುಲಭವಾಗಿ ನಂಬಲಿಕ್ಕೆ ಆಗ್ತದನ ಅನ್ನುವಂಥ ಮಾತು. ಉಳಿದೆಲ್ಲ ಇವು ಚುನಾವಣೆ ಸಲುವಾಗಿ ಏನೋ ಮಾಡ್ತಾ ಇದ್ದಾರೆ. ಚುನಾವಣೆ ಸಮೀಪ ಬಂದದ, 2 ವರ್ಷ ತನ್ನ ಶಕ್ತಿಯನ್ನು ತೋರಿಸ್ಬೇಕಾಗ್ಯದ. ಇವೆಲ್ಲ ಟ್ಯಾಕ್ಟಿಕ್ಸ್. ಯಾಕಂತಂದ್ರೆ 2028ಕ್ಕೆ ನನ್ನ ಸಮೀಪ ಯಾರೂ ಬರಬಾರ್ದು. ಒಂದು ವೇಳೆ ಕಾಂಗ್ರೆಸ್ ಗೆದ್ರೆ ನಾಳೆ ಸೇಮಪ್ಪ ಅಂತ ಎಲ್ಲರೂ ಒಪ್ಕೋಬೇಕು ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇಲ್ಲೇ ಸಾಮೋಪಾಯ ಅಂತ ನಾವು ಹೇಳ್ಬೋದು ಅದಕ್ಕೆ, ಅಥವಾ ಭೇದೋಪಾಯ ಅನ್ಬೋದು ನಾವು ಇದಕ್ಕೆ. ಯಾಕಂದರೆ ಎಲ್ಲದಕ್ಕೂ ದಂಡನ್ನು ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಗೆರಿಕೂರು ಜಗಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿಶ್ವಾಸಲೆ, ಕೆಲವೊಂದು ಪ್ರೀತಿಲೆ, ಕೆಲವೊಂದು ಒಳ್ಳೆಯ ಮಾತುಗಳಿಂದ ತಮ್ಮ ವೈರಿಗಳನ್ನು, ರಾಜಕೀಯ ವೈರಿಗಳನ್ನು ತಮ್ಮ ಕಡೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಅವರು ಆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಯಾಕಂದ್ರೆ ವಿಶೇಷವಾಗಿ ಇಲ್ಲಿ ನಾವು ಗಮನಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ನೀರಿನ ಸಮಸ್ಯೆ, ರೈತರ ಸಮಸ್ಯೆ ಎಲ್ಲ ಇದ್ದವನ, ಇವುಗಳ ಬಗ್ಗೆ ಕಾಳಜಿ ವಹಿಸೋದಂತೆ ಇದು ಮಾಡಲೇಬೇಕಾದಂಥದ್ದು. ಬಟ್ ಇದೇ ಕಾಲಕ್ಕೆ ಒಂದು ನೆನಪಿಡಬೇಕಾಗಿದ್ದೇನಪ್ಪ ಅಂದರೆ, ಇಲ್ಲಿ ಬೆಳಗಾವಿಯಲ್ಲಿ ಡಾಮಿನೆಂಟ್ ಯಾರಪ್ಪ ಈ ಸದ್ಯದಲ್ಲೇ ಸಿದ್ದರಾಮಯ್ಯರ ಆತ್ಮೀಯ ಮನುಷ್ಯ ಒಂದು ಕಾಲಕ್ಕೆ ಇದ್ದಂಥ ಸತೀಶ್ ಅವರು. ಅವರನ್ನು ಈಗ ಎದುರು ಹಾಕೊಳ್ಳಿಕ್ಕೂ ಆಗದಂಥ ಪರಿಸ್ಥಿತಿ. ಅವರನ್ನು ಪಕ್ಷದ ಕಿತ್ತು ಹಾಕಲಿಕ್ಕೆ ಅಥವಾ ಮತ್ತೇನು ಮಾಡಲಿಕ್ಕೆ ಅಥವಾ ಈ ಪೀರ್ ಬಿಟ್ಟು ಮತ್ತೇನು ಕೊಟ್ಟೋದು ಏನು ಕೂಡ ಬಿಡೋದಕ್ಕೂ ಅಷ್ಟಕ್ಕೆ ಕಷ್ಟದ ವಿಷಯ. ಯಾಕಂದ್ರೆ ಅವರು ತಮ್ಮದೇ ಆದಂಥ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ ಮತ್ತು ತಮ್ಮ ಜನಪ್ರಿಯತೆಯೂ ಸಹ ಹೆಚ್ಚು ಮಾಡ್ಕೊಂಡಿದ್ದಾರೆ. ಮತ್ತು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಚುನಾವಣೆಗಳನ್ನು ಗೆಲ್ಲುವ ತಂತ್ರದಲ್ಲಿ ಒಂದು ರೀತಿ ಕರ್ನಾಟಕದ ಶಾ ಇದ್ದಂಗೆ ಅವರು. ಹೀಗಾಗಿ ಚುನಾವಣೆ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು